ಸೆಕೆಂಡ್ ಬರ್ರಿ 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 ಸರ್ ತಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ನಾನು ಈ ಶೋಷಿತ ಸಮುದಾಯದ ಅಹಿಂದ ವರ್ಗದ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಬರೋರ್ನ ಹೋಗೋರ್ನ ಎಲ್ಲರೂ ಕರೆದು ಒಳಗ್ ಕಳಿಸ್ತಿದ್ದೀರಿ. ಈ ಕೆಲಸನೆಲ್ಲ ಸಂಚಾಲಕರು ಮಾಡ್ಬೇಕು, ನೀವು ಒಬ್ರೇ ಮಾಡ್ತಿದ್ದೀರಾ? ಆಗ್ಲಿ ಪಾಪ ಕೆಲವಾರು ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಇರುತ್ತೆ. ನಮಗೆ ಈ ಒಂದು ಸಮಾವೇಶ ಅತ್ಯಂತ ಯಶಸ್ವಿ ಆಗ್ಬೇಕು, ಅದಕ್ಕೋಸ್ಕರ ಕೆಲವಾರು ಜನ ಬಂದಿರ್ತಾರೆ. ಪಾಪ ಅವ್ರಿಗೆ ಏನು ಅಂತ ಗೊತ್ತಿರಕ್ಕಿಲ್ಲ, ಅದಕ್ಕೆ ಅವ್ರಿಗೆ ಮಾರ್ಗದರ್ಶನ ನೀಡಬೇಕು. ಇಲ್ಲಿ ವೇದಿಕೆ ಐತಿ, ಇಲ್ಲಿ ಹೋಗಿ ಊಟ ಮಾಡಿಸಿದ್ವಿ, ಊಟ ಮಾಡಿ ಇಲ್ಲಿಗೆ ಬಂದು ವೇದಿಕೆಯಲ್ಲಿ ಕುಂತ್ಕೊಳ್ಳಿ. ಎಲ್ಲಾ ನಾಯಕರು ನಮ್ಮ ಸಿದ್ದರಾಮಯ್ಯ ಬರ್ತಾರೆ, ಎಲ್ಲರೂ ಬರ್ತಾರೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣರು ಎಲ್ಲರೂ ಬರ್ತಾರೆ. ಅವ್ರು ಬಂದಾಗ ಅವ್ರು ಮಾತಾಡುವಂತಹ ಮಾತುಗಳನ್ನ ಕೇಳಬೇಕು. ಮುಂದೆ ಈ ಶೋಷಿತ ವರ್ಗಕ್ಕೆ ಆಗುತ್ತಿರುವಂತಹ ಅನ್ಯಾಯವನ್ನ ನೀವೆಲ್ಲ ಗಮನಿಸಬೇಕು. ಯಾಕೆಂದ್ರೆ ಕೇವಲ 20% ಇರುವಂತಹ ಮುಂದುವರೆದವರು ಇಡೀ ರಾಜ್ಯವನ್ನೆಲ್ಲ ಆಳ್ತಾರೆ. ನಾವು 80% ಇರೋ ನಮ್ಗೇನು ಇಲ್ಲ, ತಿನ್ನಕ್ಕೂ ಅನ್ನ ಇಲ್ಲ ಕೆಲವಾರು ಜನಕ್ಕೆ. ಕೆಲವಾರು ಬುಡಕಟ್ಟಿನವರು ಅಲೆಮಾರಿ ಜನ ಒಂದ್ ಊರಲ್ಲಿ ಒಂದಿನ ಇರ್ತಾರೆ, ಇನ್ನೊಂದಿನ ಇರ್ತಾರೆ. ಅವ್ರಿಗೆ ನೆಲೆ ಇಲ್ಲ, ಬದುಕಕ್ಕೆ ಮನೆ ಇಲ್ಲ, ಜಾಗ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ವ್ಯವಸ್ಥೆ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ಹಿಂದುಳಿದ ಮತ್ತು ಶೋಷಿತ ವರ್ಗದ ಜನರಲ್ಲಿ ಐತೆ. ಅದರಿಂದ ನಾವೆಲ್ಲ ಈ ಒಂದು ಸಮಾವೇಶಕ್ಕೆ ಸೇರ್ತಿರೋದೇನು ಅಂದ್ರೆ, ಒಟ್ಟಾರೆ ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗ್ಬೇಕಾದ್ರೆ ಈ ಸಮಸ್ತ ನಮ್ಮ ಶೋಷಿತ ವರ್ಗದ ಎಲ್ಲಾ ಬಂಧುಗಳು ಬಂದಿದ್ದಾರೆ. ಶಾಂತಿವಾಗಿ ಇವತ್ತು ಇಲ್ಲಿ ಸಮಾವೇಶದಲ್ಲಿ ಕುಂತು ಸಿದ್ದರಾಮಯ್ಯರ ಮಾತನ್ನ ಕೇಳಿ ನೀವೆಲ್ಲ ಸಹಕರಿಸ್ತೀರಾ ಅಂತ ಹೇಳಿ ನಾನು ನಮಸ್ಕಾರವನ್ನು ಹೇಳ್ತೀನಿ. ನಿಮ್ಮ ಈಗ ಕಾಂಗ್ರೆಸ್ ನಲ್ಲೇ ಎಷ್ಟೊಂದ್ ಜನ ನಿಮ್ಮ ಮತಗಳನ್ನ ಪಡ್ಕೊಂಡ್ ಗೆದ್ದವರು ಈ ವರದಿ ಅವೈಜ್ಞಾನಿಕ ಅಂತಿದಾರಲ್ಲ, ಅಂತವ್ರ ಬಗ್ಗೆ ಏನಂತೀರಾ? ನೋಡಿ ಸ್ವಾಮಿ, ಕೆಲವಾರು ಜನ ಮುಂದುವರೆದಂತಹ ಎರಡು ಸಮುದಾಯದವರು ಈ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿ ಅಂತ ಹೇಳ್ತಾ ಇದ್ದಾರೆ. ಅವೈಜ್ಞಾನಿಕ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನ್ ಅವ್ರೇನ್ ನೋಡಿದಾರ? ಅವ್ರು ನೋಡಿಲ್ಲ, ಗೊತ್ತಾಯ್ತಾ? ಈ ಏನ ಕಾಂತರಾಜ್ ವರದಿ ಏನಾದ್ರೂ ಬಹಳ ಮಹತ್ವಪೂರ್ಣ ಆದಂತಹ ವಿಷಯ. ಕೆಲವರು ಲಿಂಗಾಯತರ ಬಂಧುಗಳು ಅದರಲ್ಲಿ ಹಿಂದೂ ಸಾಧರು ಅಂತ ಇದ್ದಾರೆ. ಅವರು ನಮ್ಮ ಇಂದು ಮಧುಗಿರಿ, ಗೌರಿಬಿದನೂರು ಆ ಭಾಗದಲ್ಲಿ ಸಾಧರು ಇದ್ದಾರೆ. ಆದ್ರೆ ಈ ಲಿಂಗಾಯತರು ಪುಣ್ಯಾತ್ಮರು ಏನ್ ಮಾಡ್ತಾರೆ ಅಂದ್ರೆ, ಹಿಂದೂ ಸಾಧರು ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡ್ಬಿಡೋಕ್ಕೋಸ್ಕರ ಅವರು ನಾವು ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಂತಿಲ್ಲ. ಆಮೇಲೆ ಇದು ಕಾಡು ನಾಯಕ ಇಂಥ ಕೆಲವಾರು, ಆಮೇಲೆ ಗಾಣಿಗ, ಇವರೆಲ್ಲರೂ ಕೂಡ ಈ ರೀತಿಯಲ್ಲಿ ಅವರು ಸವಲತ್ತು ಪಡೆಯೋಕ್ಕೋಸ್ಕರ, ಎರಡು ಏನಲ್ಲಿ ಹಿಂದುಳಿದ ವರ್ಗದಲ್ಲಿ ಸವಲತ್ತು ಪಡೆಯೋಕ್ಕೋಸ್ಕರ ಕೆಲವರು ಲಿಂಗಾಯತರ ಬಂಧುಗಳು ವೀರಶೈವ ಲಿಂಗಾಯತ ಅಂತ ಬರ್ಸಿಲ್ಲ. ಅದರಿಂದ ಅವ್ರ ಜನಸಂಖ್ಯೆ ಕಮ್ಮಿ ಆಗಿದೆ. ಅದಕ್ಕೆ ನಮ್ಮ ತಪ್ಪ. ಅದರಿಂದ ಮುಂದೊಂದು ದಿನ ಎಲ್ಲ 80% ಇರುವಂತಹ ನಾವು ಶೋಷಿತ ವರ್ಗದ ಎಲ್ಲಾ ಸಮುದಾಯದವರು ಅಂದ್ರೆ ಹಿಂದುಳಿದ ವರ್ಗದಲ್ಲಿ 197, ಅಂದ್ರೆ ವರ್ಗ 1 ಮತ್ತು 2ರಲ್ಲಿ 197, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯಲ್ಲಿ 100ಕ್ಕೂ ಹೆಚ್ಚು ಸಮುದಾಯ ಇದಾವೆ. ಒಟ್ಟು ನಮ್ಮ ಶೋಷಿತ ವರ್ಗದಲ್ಲಿ 2000ಕ್ಕೂ ಹೆಚ್ಚು ಸಣ್ಣ ಸಣ್ಣ ಅತ್ಯಂತ ಸೂಕ್ಷ್ಮವಾದಂತಹ ಜನಾಂಗ ಐತೆ. ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಯಾರು ಸಹಾಯ ಮಾಡ್ತಿಲ್ಲ, ಅವ್ರು ಭಿಕ್ಷೆ ಬೇಡಿ ಬದುಕುವಂತಹ ಕಾಲ ಆಗೈತೆ. ಅದಕ್ಕೆ ಅವ್ರಿಗೋಸ್ಕರವಾಗಿ ಈ ಸಮಾವೇಶವನ್ನು ನಾವು ಮಾಡ್ತಾ ಇದೀವಿ. ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದೆ ಭಾಗವಹಿಸಿದಂತಹ ನನ್ನ ಎಲ್ಲ ಶೋಷಿತ ಸಮಾಜದ ಬಂಧುಗಳು ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಎಷ್ಟು ಜನ ಬಂದಿದ್ದಾರೆ ಸರ್? ಎಷ್ಟು ಜನ ಬರ್ಬೋದು ಅಂತ ಅನ್ಸುತ್ತೆ? ಸ್ವಾಮಿ, ನಾವು 3 ಲಕ್ಷಕ್ಕೂ ಅಧಿಕವಾಗಿ ಚೇರ್ ಹಾಕ್ಸಿದ್ವಿ. ತಾವು ಮೀಡಿಯಾದ ಮಾಧ್ಯಮದ ಬಂಧುಗಳು ನೋಡಿದೀರಾ, ಜನ ಊಟ ಮಾಡ್ಕೊಂಡು ಬರ್ತಾ ಇದಾರೆ, ಓಡಾಡ್ತಾ ಇದಾರೆ, ಕುಂತಿದ್ದಾರೆ. ನನ್ನ ಪ್ರಕಾರ 5 ಲಕ್ಷಕ್ಕೂ ಹೆಚ್ಚಿಗೆ ಜನ ಸೇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಈ ಜನ ಸಮೂಹ ಬತ್ತೈತೆ, ಇನ್ನೂ ಬರ್ತಾ ಇದಾರೆ. 5 ಲಕ್ಷಕ್ಕೂ ಹೆಚ್ಚು, ಎಷ್ಟು ಬೇಕಾದ್ರೂ ಆಗ್ಬಹುದು, ಗೊತ್ತಾಯ್ತಾ? ಹಂಗಾಗ್ಬಿಟ್ಟು ಈ ಸಮುದಾಯ ಬಹಳ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಮತ್ತೆ ಮತ್ತೆ ನಾವು ಆ ಸಮಾಜದ ಈ ನಮ್ಮ ಶೋಷಿತ ಸಮುದಾಯದ ನಾಯಕರುಗಳು ಕೂಡ ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತೆ